ಹಾಯ್, ಹಲೋ, ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಇವತ್ತು ಮಾಡಿ ತಮ್ಗೆಲ್ಲರೂ ಕೂಡ ಮೊದಲನೇದಾಗಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಮಾಡಿ ಬಾಕ್ಸ್ ತಕೊಂಡು ನಾನು ಮತ್ತೆ ನನ್ನ ಯಜಮಾನ ಡ್ಯೂಟಿಗೆ ಹೋಗ್ಬೇಕಿತ್ತು, ಮತ್ತೆ ಮಗನಿಗೆ ತಿಂಡಿ ಮಾಡಿ ಇಡ್ಬೇಕಿತ್ತು. ಅದಕ್ಕೆ ನೆನ್ನೆನೆ ದೋಸೆ ಇಡ್ಲಿ ಅಂತ ಆಡ್ಸಿಟ್ಟಿದ್ದೆ. ಅದನ್ನ ಇಡ್ಲಿಗೂ ಕೂಡ ಮಾಡ್ಬೋದು. ನಾನು ಬ್ಯಾಟರ್ ಅಲ್ಲಿ ಹೇಗ್ ಮಾಡ್ತೀನಿ ಅಂತಂದ್ರೆ, 1 ಲೋಟ ರೇಷನ್ ಅಕ್ಕಿ, 3 ಲೋಟ ರೇಷನ್ ಅಕ್ಕಿ ತಗೊಂಡು ಅದಕ್ಕೆ 1 ಲೋಟ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಮೆಂತೆಯನ್ನ ಹಾಕಿ ಹಾಕಿಟ್ಕೋತೀನಿ. ರೈಸ್ ಹಾಕಿದ್ರೆ ತುಂಬಾ ಸ್ಮೂತ್ ಬರ್ತದೆ. ಆದ್ರೆ ನಮ್ಮ ಮನೇಲಿ ರೈಸ್ ಹಾಕಿ ನಮ್ಮ ಮನೇಲಿ ತಿನ್ನಲ್ಲ, ಅದರಿಂದ ರೈಸ್ ಐಟಮ್ ಏನು ಹಾಕಲ್ಲ. 1 ಲೋಟ ಅಕ್ಕಿ, 3 ಲೋಟ ಅಕ್ಕಿ, 1 ಲೋಟ ಯಾವ್ದು ಲೋಟ ಅಕ್ಕಿನ 3 ಲೋಟ ತಗೋತೀರಾ ಅದೇ ಲೋಟದಲ್ಲಿ ಸರಿ ಸಮಾನವಾಗಿ ಉದ್ದಿನ ಬೇಳೆನ ನೆನೆ ಹಾಕಿ ಅದನ್ನ ರುಬ್ಬಿಟ್ಟಿದೆ. ದೋಸೆ ಇತ್ತ ಕುತ್ಕೊಂಡ್ರೆ ಟೈಮು ಸಾಲಿಕ್ಕಿಲ್ಲ, ಟೈಮ್ ಆಗೋತಿಲ್ಲ. ನಾವು 6:45 ಇದೈತಿ ಹೋಗ್ಬೇಕಾದ್ರಿಂದ ಇಡ್ಲಿನ ತುಂಬ್ಕೊಳ್ಳೋ ಅಂತೇಳಿ ಅದನ್ನ ಇಡ್ಲಿ ಮಾಡ್ತಾ ಇದ್ದೆ. ನಾನು ಇಡ್ಲಿ ಪಾತ್ರೆಯಲ್ಲಿ ತುಂಬೋದು. ನಮ್ಗೆ ಸಿಡ್ಲಿ ಇಡ್ಲಿ ಅಂತ ಹೇಳ್ತಾರಲ್ಲ, ಕಂಡ್ರೆ ತುಂಬಾ ಇಷ್ಟ. ಅವತ್ತು ಊರ್ಗ್ ಹೋಗಿದ್ನಲ್ಲ ಸಂಘ ಬರ್ಲಿಕ್ಕೆ ಅಂತ ಹೇಳಿ, ಅವತ್ತು ನಂಜನಗೂಡಲ್ಲಿ ಗೌರ್ದು ಬೀದಿ ಅಂತ ಇದೆ, ಅಲ್ಲಿ ಸಿಡ್ಲು ಕೇಳೋ ಅಂತ ಹೋಗಿದೆ, ತಗೊಳ್ಳೋ ಸಿಡ್ಲಿ ಇಡ್ಲಿ ಮಾಡೋ ಅಂತೇಳಿ. ನಮ್ಮ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೇಲಿ ಅದನ್ನ ಸಿಡ್ಲಿ ಇಡ್ಲಿನ ಮಾಡ್ತಾ ಇದ್ರು, ತುಂಬಿರ್ತಾರೆ. 1-2 ಇಡ್ಲಿ ತಿಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಂಗೂ ಕೂಡ ತುಂಬಾ ಇಷ್ಟ ಇಡ್ಲಿ, ಸಿಡ್ಲಿ ಇಡ್ಲಿ ಅಂತ. ಅಲ್ಲಿಗೆ ಹೋಗಿ ಕೇಳಿದ್ರೆ ಒಂದ್ ಡಜನ್ಗೆ 1,500 ಹೇಳಿದ. ಒಂದ್ ಸಿಡ್ಲಿಗೆ 50 ರೂಪಾಯಿ ಹೇಳ್ತಾರೆ. ಬರೀ 10 ರೂಪೀಸ್ ಇತ್ತು ಅಷ್ಟೇ. ಈಗ ಸ್ವಲ್ಪ ದಿನದಲ್ಲಿ ಎಲ್ಲೋ ಜಾತ್ರೆಗೆ ಎಲ್ಲೋ ಹೋದಾಗ ಬರೀ 10 ರೂಪೀಸ್ಗೆ ಕೊಡ್ತಾ ಇದ್ರು. ಈಗ ಒಂದಕ್ಕೆ 50 ರೂಪಾಯಿ ಹೇಳ್ದಕ್ಕೆ ನಾನು ತಗೊಂಡಿಲ್ಲ, ಬಂದ್ಬಿಟ್ಟೆ. ಅದೇ 400, 550 ರೂಪಾಯಿ, 1000 ಚಿಲ್ಲರೆ ಕೊಟ್ರೆ ಚೆನ್ನಾಗಿರೋ ಇಡ್ಲಿ ಪಾತ್ರೆನೆ ಬರುತ್ತೆ ಅಂತ. ಆಲ್ರೆಡಿ ನಮ್ಮ ಮನೇಲಿ ನಾವು ಮೈಸೂರಿಗೆ ಹೊಸದಾಗಿ ನನ್ನ ಹತ್ರ ಇಡ್ಲಿ ಪಾತ್ರೆ ಇರ್ಲಿಲ್ಲ. ಊರಲ್ಲಿ ಇದ್ದಾಗ ಅಮ್ಮನ ಹತ್ರ ಇತ್ತು, ಅಮ್ಮನ ಹತ್ರ ಇಸ್ಕೊಂಡು ಅದನ್ನೇ ನಮ್ಮ ಮನೆ ಒಂದೇ ಊರ ಮನೆ ಆಗಿದ್ರಿಂದ ನಮ್ಮ ಮನೇನ ಅಮ್ಮನ ಮನೇನು ಅಕ್ಕಪಕ್ಕ ಗಂಡ ಮನೆ ಮತ್ತೆ ಅಮ್ಮನ ಮನೆ, ಗಂಡ ಮನೆ ಮತ್ತೆ ಅಮ್ಮನ ಮನೆ ಇದು ಪಕ್ಕ ಇದ್ರಿಂದ ಅಮ್ಮನ ಮನೆಯಿಂದಾನೆ ಇಡ್ಲಿ ಪಾತ್ರೆನ ನಾನು ತಂದು ಇಡ್ಲಿ ತುಂಬ್ತಾ ಇದೆ. ಆದ್ರೆ ಅಮ್ಮ ಇಲ್ಲಿ ಬಂದಾಗ ಪಕ್ಕ ನಿಮ್ಗೆ ಮಾಡಕ್ಕಾಗತ್ತೆ ಅಂತ ಹೇಳಿ ಅಪ್ಪ ಇಡ್ಲಿ ಪಾತ್ರೆ ಮತ್ತೆ ಇದನ್ನ ತಾಮ್ರದ ಕಡಾಯಿ, ನೀರ್ ತುಂಬ್ಕೊಳ್ಳಿಕ್ಕೆ, ನೀರ್ ಶೇಖರಣೆ ಮಾಡಿ ಇಟ್ಕೊಳಕ್ಕೆ ಎಲ್ಲಾನು ಫಸ್ಟ್ ನಾನು ಮೈಸೂರು ಬಂದಾಗ ಕೊಟ್ಟಿತ್ತು. ನಾವು ಹೊಸದಾಗಿ ಈ ಕಡೆ ಬಂದಾಗ ಏನ್ ತಕೊಟ್ಟಿಲ್ಲ ಅಂತ ಹೇಳಿ ಅದೇ ಇಡ್ಲಿ ಪಾತ್ರೆ ಇವಾಗ ನನ್ನ ಹತ್ರ ಇದೆ. ಸ್ಟ್ಯಾಂಡ್ ತರ ಇದೆ, ಚೆನ್ನಾಗಿದೆ. ಆದ್ರೆ ಇಡ್ಲಿಗಳು ಏನಂದ್ರೆ ನನ್ಗೆ ಸಿಡ್ಲಿ ಇಷ್ಟ ಇದ್ರಿಂದ ನಾನು ಕೇಳಕ್ ಹೋಗಿದ್ದೆ ಇಲ್ಲಿಗೆ. ಸಿಡ್ಲು ತಂದ ಆತನ ಇಲ್ಲಿ ತಟ್ಟೆ ಇಡ್ಲಿ ಇದ್ರು ಕೂಡ, ಇಡ್ಲಿ ಪಾತ್ರೆ ಇದ್ರು ಕೂಡ ಅಂತ ಹೇಳ್ಬಿಟ್ಟು ಅದ್ರ ರೈಟ್ ಜಾಸ್ತಿ ಇದು ನಾನು ತಗೊಂಡಿಲ್ಲ, ಅಷ್ಟೊಂದು ಹೊರತು ಇದು ಮಾಡಕ್ಕಾಗಲ್ಲ. ಆದ್ರೆ ನಿಮ್ಗೆಲ್ಲರೂ ಕಡಿಮೆ ಸಿಕ್ಕುವಂತ ಗೊತ್ತಾರೆ ನಂಗೆ ಕಾಮೆಂಟ್ ಎಲ್ಲ ತಿಳಿಸಿ. ಮತ್ತು ಇಡ್ಲಿ ಬೆಳಗ್ಗೆ 4 ಗಂಟೆ ಎದ್ದು ಮುಖ ತೊಳೆದು ಸ್ನಾನ ಏನ್ ಮಾಡಕ್ಕಾಗಲಿ. ಶನಿವಾರ ದಿನ ನಮ್ಮ ಮನೆಯವರು ಶನಿವಾರ ಮಾಡ್ಲಿಕ್ಕೆ ತಾನೇ ಪರವಾಗಿಲ್ಲ ನೀನ್ ತಿಂಡಿ ಮಾಡು, ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅಂತ ಹೇಳೋರು. ಅವರು ನಾನು 5 ಗಂಟೆಗೆ ಎದ್ದೆ, ಅವ್ರ 5:45, 6 ಗಂಟೆ ಎದ್ದು ಸ್ನಾನ ಮಾಡಿ ಎಳ್ಳು ಬೆಲ್ಲ ಇದು ಮಾಡ್ಕೊಂಡು ಶನಿವಾರಕ್ಕೆ ನಮ್ಮಲ್ಲಿ ಆ ಕಡೆ ಬನ್ನಿ ಪತ್ರ, ಹಳ್ಳಿಗಳಲ್ಲಿ ಬನ್ನಿ ಪತ್ರೆನ ಶನಿ ದೇವ್ರಿಗಿಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಆದ್ರೆ ಇಲ್ಲೂ ಬನ್ನಿ ಪತ್ರೆ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ. ಸಿಗ್ತವೆ ಅಂದ್ರೆ ದೇವಸ್ಥಾನ ಇದಕ್ ಮರಕೋ ಇದ್ರ ಹೋಗ್ಬೇಕು. ನೆನ್ನೆ ಸಾಯಂಕಾಲ ನಮ್ಮ ಮನೆಯವ್ರು ಊರಿಂದ ಬಂದಿದ್ದೆ, ಕೈಗೊಂಡ ತೋರಣ ಎಲ್ಲೋದನ್ನ ತರಕ್ ಆಗ್ಲಿಲ್ಲ. ಆದ್ರಿಂದ ಮಾಮೂಲಿ ನಮ್ಮ ಟೈಲ್ಸ್ ಮೇಲೆ ಇರ್ತಕ್ಕಂಥ ಹೂವಿನ ಗಿಡ, ದಾಸವಾಳ, ಗುಲಾಬಿ, ಸುಮಾರು ಹೂಗಳನ್ನ ಬಿಟ್ಟಿರ್ತವೆ. ಸ್ವಲ್ಪ ಚಾವಣೆ ತಂದು ಪೂಜೆ ಮಾಡ್ದಾಯ್ತು ಅಂತ ಹೇಳಿ ನಾನು ಟೆರೆಸ್ ಗಾರ್ಡನ್ ಮಾಡ್ತಾ ದಾಸವಾಳ ಗಿಸವಾಳ ಎಲ್ಲ ಬಿಡಕ್ಕ ತಂದಲ್ಲ. ಆಚೆ ಕಡೆಯಿಂದ ಹೂವಿನ ಜಾಸ್ತಿ ತರೋದೇ ಇಲ್ಲ, ಅಲ್ಲಿಂದನೇ ತಂದು ನಾನು ಇದು ಮಾಡ್ಕೊತಾ ಇದ್ದೆ. ನಾನು ಎಣ್ಣೆ ಹಾಕ್ತಕ್ಕಂಥ ಇದ್ರಲ್ಲಿ ಅದು ಶಾಂಪು ಇದು ಸರಗೇರದ ಇಸಿ ಹಾಕೊಳಕಂತ ಇದಕ್ಕೆ ತೊಳೆದು ಎಣ್ಣೆ ಹಾಕೊಳಕಂತ ಇಟ್ಕೊಂಡಿದೆ. ಅದೇನು ಗೊತ್ತಿಲ್ಲ, ಅದು ಮೂತಿ ಮುರಿದ್ಬಿಟ್ಟು ಅದನ್ನ ಈ ಫ್ರೈ ಮಾಡಿದ್ರೆ ಎಣ್ಣೆನೆ ಕೂಡ ಬರ್ತಾ ಇರ್ಲಿಲ್ಲ. ಮೀಶೋದಲ್ಲಿ ಆರ್ಡರ್ ಮಾಡಿದೀನಿ ಅದನ್ನ, ಎಣ್ಣೆ ಹಾಕೋದಕ್ಕೆ ಇದು ಮಾಡೋದು. ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ಅದನ್ನ. ಅದನ್ನ ಅದೇ ಬಾಟ್ಲಲ್ಲಿ ಎಣ್ಣೆ ಐತಿ, ಅದನ್ನ ಇಡ್ಲಿ ತಟ್ಟೆಗೆ ಹಾಕ್ಬಿಟ್ಟು ಎಲ್ಲಾನು ಅದನ್ನ ತುಂಬಿಡ್ತಾ ಇದೆ. ಇಡ್ಲಿ ಪಾತ್ರೆಗೆ ಎಲ್ಲ ತುಂಬಾ ಆಯ್ತು. ಈಗ ಅದನ್ನ ಫುಲ್ ಲಿಡ್ ಕ್ಲೋಸ್ ಮಾಡಿ ಒಂದು ಬೌಲ್ನಷ್ಟು ನೀರು ಅದಕ್ಕೆ ಇದ್ ಮಾಡ್ತೀನಿ, ನಾವು ಬೇಯಿಸಕ್ಕಿಡ್ತೀನಿ. ಜಸ್ಟ್ 10 ನಿಮಿಷ ಬಂದ್ರೆ ಸಾಕು, ಬೇಗ ಬೇಯ್ತವೆ.
ಆಮೇಲೆ ತುಂಬಾ ಸ್ಮೂತ್ ಆಗತ್ತೆ. ಅಂದ್ರೆ ವೇಸ್ಟನ್ನಕ್ಕಿನ್ನ ನಾವು ತಗೋತೀವಲ್ಲ ಅದನ್ನ ಹಂಗೆ ನೆನೆ ಹಾಕಿ ಹೋಗೋದು. ಒಂದ್ 5-7-8 ಬಾರಿ ಚೆನ್ನಾಗಿ ತೊಳೆದು ಅದನ್ನ ಹಾಕ್ಬೇಕು. ಇಲ್ಲಾಂದ್ರೆ ಮಕ್ಳು ತರ ಬರ್ತವೆ ಇಡ್ಲಿ. ಉದ್ದಿನ ಬೇಳೆ ಮತ್ತೆ ಮೆಂತೆ ಎಲ್ಲಾನು ಹಾಕ್ತಿವಲ್ಲ ಅದನ್ನ ಒಂದ್ 5-6 ಬಾರಿ ತೊಳೆದು ನೆನೆ ಹಾಕ್ಬೇಕು. ರೈಸ್ ಇದ್ರ ಬಿಸಿ ರೈಸ್ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನಾನು ಹಾಕ್ಬೇಕಿಲ್ಲ. ನಮ್ಮ ಮನೇಲಿ ಊಟ ರಾತ್ರಿ ಅನ್ನ ಗಿನ್ನ ಅದನ್ನೆಲ್ಲ ಹಾಕ್ತಾರೆ. ಆದ್ರೆ ನಾನು ಹಾಕ್ಬೇಕಿಲ್ಲ, ನಮ್ಮನೆ ತಿನ್ನಲ್ಲ ಅಂತ ಹೇಳಿ ಅದೇ ರಾತ್ರಿ ಬೇಯಿಸ್ಕೊಳ್ಳಿದೆ ಎಲ್ಲ ಉಳಿದಿದೆ. ನಾನು ಹಾಕಲ್ಲ, ನಾನು ಹಂಗೇನೆ ಬರೀ ಅಕ್ಕಿ ಉದ್ದಿನ ಬೇಳೆ ಮತ್ತೆ ಮೆಂತೆನ ಹಾಕಿ ಇದಕ್ಕೆ ಬ್ಯಾಟರ್ಗೆ ಕೊಡ್ತೀನಿ. ತುಂಬಾ ಚೆನ್ನಾಗಿರ್ತದೆ. ದೋಸೆನೂ ಮಾಡ್ಕೋಬಹುದು ಮತ್ತೆ ಇಡ್ಲಿನೂ ಕೂಡ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರ್ತದೆ ಬ್ಯಾಟರ್. ಇನ್ನು ಸ್ವಲ್ಪ ಬ್ಯಾಟರ್ ಉಪ್ಪತ್ತು ಅದನ್ನ ಹಾಕೋಂತ ನೋಡಿದ್ರೆ ಹಾಕಕ್ ಆಗ್ಲಿಲ್ಲ. ಮತ್ತೆ ಇಡ್ಲಿ ಪದ್ಮೆ ಕೆಳಗಡೆ ತೆಗ್ದಿಟ್ಟು ಅದಕ್ಕೆ ಮತ್ತೆ ಅದನ್ನ ಹಾಕಿ ಮತ್ತೆ ಆ ದೋಸೆ ಇಟ್ಟದ್ದು ಪಾತ್ರೆಯಲ್ಲಿ ಉಳ್ಕೊತಕ್ಕಂತ ನೀರನ್ನ ಕೂಡ ನಾನು ವೇಸ್ಟ್ ಮಾಡಲ್ಲ. ಅದನ್ನ ಏನ್ ಮಾಡೋದು, ಒಂದು ಗಾದೆ ಬೌಲಲ್ಲಿ ಹಾಕಿಟ್ಟು ಅದನ್ನ ಗಿಡಗಳಿಗೆ ಹಾಕೋದೆ. ಅಕ್ಕಿ ರೈಸ್ ಇಂದ ಬರ್ತಕ್ಕಂಥ ಅದಕ್ಕೆ 1 kg ಅಂತ ಸಿಗುತ್ತೆ. ರೈಸಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ಹುಳಿ ಬಂದ್ರೆ ಸಂಪಂಗಿಟ್ಟು ಗೋಸಿಕೊಂಡು ಚೌಕಟ್ಟೊಂದಿಗಾಗಿ ಇದನ್ನ ಸ್ವಲ್ಪನೂ ಕೂಡ ವೇಸ್ಟ್ ಮಾಡಲ್ಲ. ಆ ತಕ್ಷಣ ತೊಳೆದು ನಾನು ಗಿಡಕ್ಕೆ ತಗೊಂಡೋಗಿ ಗಿಡಕ್ಕೆ ಪಾತ್ರೆಗೆಲ್ಲ ಊದ್ ಬರ್ತೀನಿ. ಮತ್ತೆ ತರಕಾರಿ ಸಿಪ್ಪೆಗಳು, ಈರುಳ್ಳಿ ಬಿಸಿ ಸಿಪ್ಪೆಗಳು ಮತ್ತೆ ಇವನ್ನೆಲ್ಲ ನಾನು ಆ ತಕ್ಷಣ ಏನ್ ಮಾಡ್ತೀನಿ, ಅದನ್ನ ತಗೊಂಡೋಗಿ ಗಿಡದ ಬುಡವನ್ನ ತೋಡಿ ಪ್ರತಿಯೊಂದನ್ನು ಕೂಡ ಹಾಕ್ತೀನಿ. ಪಾತ್ರೆನ ತೊಳೆದಿಟ್ಕೊಂಡೆ, ನೀರೆಲ್ಲ ತಗೊಂಡೋಗಿ ಮೇಲಕ್ಕೆ ಹಾಕೋ ಅಂತೇಳಿ ಅದ್ರ ನಾನು ಹೂವು ಮತ್ತೆ ಟಮಾಟೆ ಚಟ್ನಿ ಮಾಡಿದ್ರೆ ಕೊತ್ತಂಬರಿ ಕರ್ಬೇವು ಸೊಪ್ಪು ಮೇಲೆ ತರಕ್ ಹೋಗ್ಬಿಟ್ಟಿತ್ತು. ಅದನ್ನ ತರಕ್ ಹೋಗ್ಬೇಕಾದ್ರೆ ಈ ನೀರಲ್ಲಿ ಕರ್ಬೇವಿನ ಗಿಡಕ್ಕೆ ಹಾಕೊಂಡೈತೆ ಅಂತೇಳಿ ನಾನು ಎಲ್ಲ ನೀರು ಹಾಕಿ ಆ ಬೋಸಿ ಮತ್ತೆ ಅದೇ ಉಪ್ಪಿರ್ತಕ್ಕಂಥ ಸೌಟನ್ನ ನಾನು ನೀರ ತೊಳೆದಿಟ್ಕೊಂಡೆ. ಇವಾಗ ಅದಕ್ಕೆ ಟಮಾಟೆ ಚಟ್ನಿ ಮಾಡ್ಕೊಳ್ಳಿಕ್ಕೆ 1-2 ಈರುಳ್ಳಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ, ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಲ್ಲ ಇವಾಗ ತಾನೇ ಅದನ್ನ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸರ್ದಲ್ಲಿ ಬ್ಯಾಗ್ಗಳನ್ನ ಕಟ್ಟಿ ಅದ ಒಟ್ಟುದಿನಿ ಬರ್ಲಿ ಅಂತ ನಾನು ಏನ್ ಮಾಡ್ತಿದ್ದೆ, ಗಿಡದ ಬುಡಕ್ಕೆಲ್ಲಾನು ಹಾಕೊಂಡು ಸ್ವಲ್ಪವನ್ನ ಹಾಕೊಂತ ಇದ್ದೆ. ಈಗ ಕೆಲಸ ಜಾಸ್ತಿ ಇರೋದ್ರಿಂದ ಹೋಗಿ ಅಡ್ಗೆ ಮಾಡೋದಕ್ಕೆ ತುಂಬಾ ಸಾಕಾಗುತ್ತೆ. ಮಲ್ಕೊಂಡು ಸಾಕಲ್ಲಪ್ಪ ಅಂತ ಅನ್ನಿಸ್ತು. 11 ಗಂಟೆ ಆಗುತ್ತೆ. 11 ಗಂಟೆ ಎಲ್ಲಾ ಕೆಲಸ ಮಾಡಿ ಪಾತ್ರೆಗಳನ್ನ ಸಿಂಕ್ ಒಳಗಡೆ ಪಾತ್ರೆ ಇಟ್ಟು ಮತ್ತೆ ಎತ್ತಿಟ್ಟು ಮಿಕ್ಸೆನೆ ಇಟ್ಟು ಮಲ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. 11 ಗಂಟೆ 12 ಗಂಟೆ ರಾತ್ರಿ ಅದು ಕೂಡ ನೀಟಾಗಿ ಎಲ್ಲ ತೊಳೆದು ಅದನ್ನ ಓದಿಸಿ ನೀಟಾಗಿ ಪಾತ್ರೆಗಳಲ್ಲಿ ಅನ್ನ ಸಾಂಬಾರ್ ಏನಾದ್ರು ಇದ್ರೆ ಅದನ್ನ ಮತ್ತೆ ಬೇರೆ ಪಾತ್ರೆಗಳು ಚೆನ್ನಾಗಿರೋ ತೊಳೆದಿಟ್ಟಿರ್ತಕ್ಕಂಥ ಬೌಲು ಬಾಕ್ಸ್ಗಳಿಗೆ ತೆಗ್ದಿಟ್ಟು ಎಲ್ಲ ಪಾತ್ರೆನ ತೊಳೆದಿಟ್ಟು ಮಲ್ಕೊಳ್ಳೋದು ನನ್ಗೆ ಅಭ್ಯಾಸ. ಅದೇ ತುಂಬಾ ಲೇಟ್ ಆಗಿ ಹೋಗ್ತೀವಲ್ಲ, ಅದಕ್ಕೆ ಬೀಜಗಳನ್ನ ಹಾಕಿ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವತ್ತಾರು ವೀಕ್ ಸಿಕ್ತಾಗ ಅಥವಾ ರಜೆ ಸಿಕ್ತಾಗ ಅದನ್ನ ಹಾಕ್ಬೇಕು. ಆಗ ಮೊನ್ನೆ ಇದ್ರದಿನ ವೀಕ್ ಹಾಕಿದ್ರಿಂದ 3 ಇದಕ್ಕೂ ಕೂಡ ನಾನು ಹಾಕಿದ್ದೆ. ಅಥವಾ ಸ್ವಲ್ಪ ಗೊಬ್ಬರ ಮಣ್ಣು ತಂದು ಹಾಕ್ಬೇಕು. ಪಾಲಕ್ ಸೊಪ್ಪು ಮತ್ತೆ ತುಂಬಾ ಚೆನ್ನಾಗ್ ಬಂದಿದೆ. ಕೊತ್ತಂಬರಿ ಮತ್ತೆ ಸಬ್ಸಿಗೆ ಇನ್ನು ಬಂದಿಲ್ಲ ಗಿಡಗಳದು, ಮತ್ತೆ ಕೊತ್ತಂಬರಿದು ಬಂದಿಲ್ಲ, ಹಂಗೆ ಇದೆ ಗಿಡಗಳದು. ಆದ್ರೆ ಕರ್ಬೇವು ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿ 2 ಗಿಡದಲ್ಲಿ ಬಂದಿದೆ. ಇದರಿಂದ ಹೋಗಿ ನಾನು ಕರ್ಬೇವು ಸೊಪ್ಪು ಕಿತ್ಕೊಂಡಾಕ್ ನೀರಿಗೆ ಹೋಗೋ ಅಂತೇಳಿ ಆ ನೀರು ಕೂಡ ತಗೊಂಡೋದೆ. ಇವಾಗ ಟೊಮೊಟೊ ಚಟ್ನಿ ಮಾಡ್ಲಿಕ್ಕೆ 1 ಈರುಳ್ಳಿ, ಒಂದ್ ಸ್ವಲ್ಪ ಹಸಿ ಶುಂಠಿ ಅಂದ್ರೆ ಅದು ಒಣಗೆ ಹೋಗಿತ್ತು ಫುಲ್ ಶುಂಠಿ. ನೋಡಿ ಇದು ಬಾಟಲು ಇದ್ರದ್ದು ತಲೆಗೆ ಎಣ್ಣೆ ಇದು ಮಾಡ್ತಾರಲ್ಲ ಅದ್ರದ್ದು, ಅದನ್ನ ತೊಳೆದ್ಬಿಟ್ಟು ಇದಕ್ಕೆ ತಗೊಂಡಿದ್ದೆ. ಇದಕ್ಕೆ ಮಾಮೂಲಿ ಅಡಿಗೆ ಎಣ್ಣೆ ಹಾಕ್ಲಿಕ್ಕೆ. ನೋಡಿ ಅದು ಮೇಲಿದೆ ಇದ್ದದೆ ಮುದ್ದೋಗಿದೆ. ಅದಕ್ಕೆ ಇದ್ ಮಾಡಿದ್ರೆ ಆಗ್ತಾ ಇಲ್ಲ. ಅದನ್ನ ತೆಗೆದಿಟ್ಬಿಟ್ಟು ಮಿಕ್ಸರಲ್ಲಿ ಬುಕ್ ಮಾಡಿದೀನಿ. ನೋಡುವ ಬಂದ್ರೆ ಅದನ್ನೇ ಯೂಸ್ ಮಾಡ್ಬೇಕು. ಗ್ಲಾಸ್ ಬಾಟಲ್ನೇ ಬುಕ್ ಮಾಡಿದೀನಿ. ಇವಾಗ ಒಂದ್ ಹಸಿ ಶುಂಠಿ ತುಂಬಾ ಒಣಗೋಗಿತ್ತು ಶುಂಠಿ, ಸ್ವಲ್ಪ ಶುಂಠಿ, 1 ಈರುಳ್ಳಿ, 4 ಟೊಮೊಟೊ ಎಲ್ಲಾನು ಕಟ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನ ಸೇವ್ ಮಾಡ್ಕೋಬೇಕು. ಮನೆಗೆ ಎದ್ದು ಬೆಳಗಿನ ಟೈಮ್ ತಿಂಡಿ ಮಾಡೋದೇನು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಊಟ ಮಧ್ಯಾಹ್ನ ಸಾಂಬಾರು, ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಹಾಕೊಂಡು ತಗೊಳ್ಬೇಕು. ನಾನು ಹಾಸ್ಟೆಲ್ ಕೆಲಸ ಮಾಡಿದ್ರಿಂದ ನನ್ಗೇನು ಊಟ ಆಗುತ್ತೆ. ನಮ್ಮ ಮನೆಯವರು ಹಾಸ್ಟೆಲ್ ಕೆಲಸ ಮಾಡಿದ್ರೆ ಅವ್ರು ಮತ್ತೆ ಅವ್ರು ಬಾಕ್ಸ್ ತಗೋಬೇಕು. ನನ್ ಮಗ ನೈಟ್ ಡ್ಯೂಟಿಗೆ ಹೋಗಿದ್ದಾನೆ. ಅವ್ನು ಬಂದಾಗ ಅವನಿಗೂ ಕೂಡ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕೊಡ್ಬೇಕಲ್ಲ, ಅದನ್ನ ಇಡ್ಲಿ ತುಂಬಿಟ್ಟಿದೆ. ಸ್ವಲ್ಪ ಸಾಂಬಾರಿತ್ತು, ಸ್ವಲ್ಪ ಅನ್ನ ಮಾಡಿದ್ದೆ, ಬಿಸಿ ಅನ್ನ ಮಾಡಿಟ್ಟಿದ್ದೀನಿ. ಅವ್ನು ಹಾಕೊಂಡು ಊಟ ಮಾಡ್ತಾನೆ ಅಂತೇಳಿ ಮೊಸರು ಇದೆ ಫ್ರಿಜ್ ಅಲ್ಲಿ, ತಗೊಂಡು ಊಟ ಮಾಡುವಂತ ಫೋನ್ ಮಾಡಿ ಹಿಡಿದ್ರೆ ಹಾಕೊಂಡು ಊಟ ಮಾಡ್ತಾನೆ. ಅದರಿಂದ ಟೊಮೊಟೊ ಚಟ್ನಿ ಮಾಡ್ಲಿಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದೀನಿ ಅಲ್ಲೇನೆ. ನಮ್ದು ಅಡುಗೆ ಮನೆ ಸಿಕ್ಕೋದ್ರಿಂದ ಒಬ್ಬರು ನಿಂತ್ಕೊಳ್ಳಲ್ಲೇ ಎಲ್ಲ ಮಾಡ್ಕೋಬೇಕು. ಮತ್ತೆ ಹಸಿ ಶುಂಠಿನ ಅದನ್ನ ಸಣ್ಣ ಕಟ್ ಮಾಡಿ ಮತ್ತೆ
ಕಲ್ಲಿಂದ ಜಗ್ ಕುಂಟಿ ತುಂಬಾ ಒಣಗೋಗಿತ್ತು. ಆದ್ರಿಂದ ಟೊಮೆಟೊ ಚಟ್ನಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಜೀರಿಗೆ, ಒಂದೆರಡು ಈರುಳ್ಳಿ, ಮತ್ತೆ 4 ಟೊಮೆಟೊ ಎಲ್ಲ ಫ್ರಿಜ್ಜಿಂದ ಇಟ್ಕೊಂಡಿದ್ದಲ್ಲ. ಆಲ್ರೆಡಿ ನಾನು ಟೊಮೆಟೊ ತಂದಿದ ತಕ್ಷಣ ಏನ್ ಮಾಡ್ತೀನಿ, ಅದನ್ನ ನೀಟಾಗಿ ಅದನ್ನ ತೊಳೆದು ಒಂದು ಇದ್ರದ್ದು ಪ್ಲಾಸ್ಟಿಕ್ ಬುಟ್ಟಿಗೆ ಅದನ್ನ ಸೋರಕ್ಕೆ ಅದೆಲ್ಲ ನೀರೆಲ್ಲ ಆದ್ಮೇಲೆ ಫ್ರಿಜ್ಗೆ ತೆಗ್ದಿರ್ತೀನಿ. ತಂದಾಗ್ಲಿ ಅಲ್ಲಿ ಧೂಳು ಮಣ್ಣು ಮತ್ತೆ ಸಾಲ್ಟ್ ಇರ್ತಕ್ಕಂಥ ಟೊಮೆಟೊ ಅಲ್ಲಿಂದ ಇನ್ಫೆಕ್ಷನ್ ಆಗಿರೋದು ಇರೋದ್ರಿಂದ ಹಂಗೆ ಬೇಗ ಹೊರಟೋಗುತ್ತೆ ಅದು. ಅದರಿಂದ ಏನ್ ಮಾಡ್ತೀನಿ, ಎಲ್ಲಾ ಟೊಮೆಟೊನ ಫಸ್ಟು ತಂದಿದ ತಕ್ಷಣ ತೊಳೆದ್ಬಿಟ್ಟು ಅದನ್ನೆಲ್ಲ ನೀರು ಸೋರಕ್ಕೆ ಫ್ರಿಜ್ಗೆ ತೆಗ್ದಿರ್ತೀನಿ. ಮತ್ತೆ ನಾವು ಅಡುಗೆ ಮಾಡುವಾಗ ಅರ್ಜೆಂಟು, ತುಂಬಾ ಅರ್ಜೆಂಟು ಅಂತಂದಾಗ ನಾವು ತೊಳಿಲಿಕ್ಕೆ ಆಗದೆ ಇದ್ರು ಕೂಡ ತೊಳೆಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಎಣ್ಣೆಗೂ ಟೊಮೆಟೊ ಹಣ್ಣನ್ನ ಹಾಕಿದ್ದೀನಿ. ಅದನ್ನ ಬಾಡ್ಲಿ ಅಂತ ಸ್ವಲ್ಪ ಮುಚ್ಚಿಟ್ಟು 2 ನಿಮಿಷ ಅದು ಬಾಡುತ್ತೆ. ಅಷ್ಟು ತನಕ ನಮ್ಮ ಮೇಲೆ ಕರಿಬೇವು ಸೊಪ್ಪು ತರಬೇಕಿತ್ತು. ಮೇಲೆ ಟೆರೆಸ್ ಮೇಲೆ ಹೋಗಿದೆ. ಟೆರೆಸ್ ಮೇಲೆ ಹೋಗಿ ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ದಾಸವಾಳ, ಒಂದೆರಡು, 3 ತರದ ಕಲರ್ದು ದಾಸವಾಳ ಸಿಕ್ತು. ಪೂಜೆ ಮಾಡ್ಲಿಕ್ಕೆ ನಮ್ಮ ಮನೆಯಲ್ಲಿದ್ದ ಅವಾಗ ತಾನೇ ಸ್ನಾನ ಮಾಡಕ್ ಹೋಗಿದ್ವಿ. ಅದರಿಂದ ಮತ್ತೆ ದಾಸವಾಳದ ಹೂವು ಮತ್ತೆ ಅವನ್ನೆಲ್ಲ ಕುಯ್ಕೊಂಡು ಬಂದೆ. ಇವಾಗ ಕಟ್ಟಿರ್ತಕ್ಕಂಥ 1-2 ಈರುಳ್ಳಿನ ಹಾಕಿ ಅದಕ್ಕೆ ಸ್ವಲ್ಪ ಬಾಡ್ಬೇಕು. ಟೊಮೆಟೊ ಬಾಡಿದ್ಮೇಲೆ ಒಂದ್ ಸ್ವಲ್ಪ ಈರುಳ್ಳಿ, 1 ಮೆಣಸಿನಕಾಯಿ 4, ಮತ್ತೆ 1-2 ಎಸಳು ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಕಲ್ಲುಪ್ಪು, ಮತ್ತೆ ಜಗ್ಗಿ ತಿರ್ಕೊಂಡ್ರೆ ಅಂತ ಸಾಕು ಹಸಿ ಶುಂಠಿ ಎಲ್ಲಾನು ಹಾಕಿ ಒಂದ್ ಸ್ವಲ್ಪ ಬಾಡಿಸ್ಕೋಬೇಕು. ಒಲೆ ಮೇಲೆ ಸ್ವಲ್ಪ ಆಮೇಲೆ ಅದನ್ನ ಬೆಂದು ತಿರುಗ್ಬೇಕು, ಹೊತ್ಕೊಬಾರ್ದಾಗ ಅದಕ್ಕೆ ತಿರುಗಿಸಿ ಅದನ್ನ ಬಾಡಿಸ್ಕೋಬೇಕು. ಆಮೇಲೆ ಒಂದೊಳು ಕಾಯಿ ತಕೊಂಡು ಸೆರ್ದಿಟ್ಕೊಂಡಿದೆ, ಮಾಡಿ ಬೇಕಿತ್ತು. ಕಾಯಿ ತಕೊಂಡು ಸೆರ್ದಿಟ್ಕೊಂಡಿದೆ. ಸೆರ್ದಿಟ್ಟಿರ್ತಕ್ಕಂಥ ಕಾಯನ್ನ ಅದಕ್ಕೆ ಹಾಕಿ ನೋಡಿ. ಕರಿಬೇವು ಸೊಪ್ಪು ನಮ್ಮ ಗಿಡದ್ದೆ ಮೇಲ್ಗಡೆ ಇದ್ದಿದ್ದು 4-5 ಇದು ತುಂಬಾ ಚೆನ್ನಾಗಿ ಪೊದೆ ತರ ಬಂದಿದೆ. ನಾನು ಪ್ರತಿ ಸರಿನೂ ಮಜ್ಜಿಗೆ ಮೊಸರು ತಂದಾಗ ನಮ್ಮ ಮನೇಲಿ ಊಟ ಮಾಡಿಲ್ಲ ಹಂಗೆ ಇರ್ತಿತ್ತು. ಅದನ್ನ ನಾನು ಆಚೆ ಕಡೆ ಚೆಲ್ಲಿಕ್ಕಿಲ್ಲ. ಮಜ್ಜಿಗೆನ ಚೆನ್ನಾಗಿ ಕುಟ್ಬಿಟ್ಟು ಮತ್ತೆ ಇದು ಮಾಡಿ ಅದನ್ನ 1-2 ದಿನ ಇದಕ್ಕಿಟ್ಟು ಕೂಡ ಕರಿಬೇವು ಸೊಪ್ಪು ಗಿಡ ಹಾಕ್ತೀನಿ. ತುಂಬಾ ಮತ್ತೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತದೆ. ಆಮೇಲೆ ಸಣ್ಣ ಕರಿಬೇವು ಸೊಪ್ಪು ಅಂತ ಇರ್ತದೆ, ಪಾಮ್ ಅಲ್ಲ ಕರಿಬೇವು ಸೊಪ್ಪು. ನಾನು ಗಿಡ ಹಾಕಿಸ್ಕೊಂಡ್ರೆ ಒಂದಿನ ಕೂಡ ನಾನು ಆಚೆಗೆ ಹೋಗಿ 10 ರೂಪಾಯಿಗೆಲ್ಲ 20 ರೂಪಾಯಿಗೆ ಅಂತ ಹೇಳಿ ಕರಿಬೇವು ಸೊಪ್ಪು ತಂದಿದ್ದಿಲ್ಲ. ಒಂದ್ ಗಿಡದಲ್ಲಿ ಮುಗೆ ಕರಿಬೇವು ಸೊಪ್ಪು ಮುಗೆ ತನಕ ಇನ್ನೊಂದು ಗಿಡದಲ್ಲಿ ಸಿಗುತ್ತೆ. ಇನ್ನೊಂದು ಗಿಡದಲ್ಲಿ ಈಗ ತುಂಬಾ ಬಗ್ಸ್ಕೊಂಡ್ಬಿಟ್ಟು ಒಂಥರ ಇದ್ರ ತರ ಆಗ್ತಿದೆ. ಇವಾಗ ಅದನ್ನ ಏನ್ ಮಾಡ್ಬೇಕು, ಎಲ್ಲ ತೆಗೆದ್ಬಿಟ್ಟು ಮತ್ತೆ ಎಲ್ಲ ಕರ್ಗೊಂಡು ಕಡ್ಡಿನ ಇಟ್ಬಿಟ್ರೆ ನೋಡಿ 10 ನಿಮಿಷ ಆಯ್ತು. ಅದರಿಂದ ಈಗೇನ್ ಮಾಡ್ಬೇಕು, ಅದನ್ನ ಇದ್ದು ಬೆಂದಿದೆ ಇಲ್ವ ಅಂತ ನೋಡ್ಬೇಕು. ನೋಡಿ ಅಲ್ಲಿ ತೆಗ್ದಿಟ್ಟಿದ್ದೀನ. ಅಷ್ಟೊಂದು ಹೂಗಳು ಸಿಕ್ತು ನಮ್ ಪೂಜೆ ಮಾಡ್ಲಿಕ್ಕೆ. 3-4 ದಾಸವಾಳ, ಒಂದು ಕೆಂಪು ದಾಸವಾಳ, ಗುಲಾಬಿ ಹೂವು ತುಂಬಾ ಇದ್ವು. ನಾನು 1-2 ಕಡಕ್ ಅಂತ ಹೇಳಿ 1-2 ಮಾತ್ರ ತಂದೆ, ಜಾಸ್ತಿ ತರ್ಲಿಲ್ಲ. ಕೈಗೆ ನೀರು ಇಟ್ಕೊಳ್ಳೋದನ್ನ ಬಟ್ಟೆಗೆ ಕೈಗೆ ಅದು ಉರಿ ಆಗುತ್ತೆ. ಅದು ಪ್ಲೇಟ್ ತೆಗಿ ಕ್ಲೀನ್ ಮಾಡಿದ್ರೆ ಅದು ಹಾವೇ ಕೈಗೆ ತಟ್ಟುತ್ತೆ. ಎಷ್ಟೋ ಸರಿ ನಾನು ಆ ರೀತಿ ಕೈ ಸುಟ್ಕೊಂಡಿದೀನಿ. ಅದನ್ನ ಮೇಲೆ ಬಟ್ಟೆ ಇಟ್ಕೊಂಡ್ ಮೇಲೆ ಕೆತ್ತಿ ಒಂದು ಕಾಯಿ ತುರಿನ ಹಾಕ್ತಿದೀನಿ, ಚೆನ್ನಾಗಿರ್ತದೆ ಅಂತ ಹೇಳಿ ಕಾಯಿ ತುರಿ ಇಟ್ಕೊಂಡಿದ್ದೆ. ಅದ್ರ ಬದ್ದೋಗಿ ಪ್ರೆಸ್ ಮಾಡಿ ಇಟ್ಬಿಟ್ಟಿದ್ರಿಂದ ಒಳಗಡೆ ಕಾಯಿ ತುರಿ ಆ ಒಳಗಡೆ ನೆನ್ಸ್ಕೊಂಡಿರ್ತೀನಿ. ಅದನ್ನು ಕೂಡ ಸ್ವಲ್ಪ ಹುರಿದ್ರೆ ಬೇಗ ಚಟ್ನಿ ಕೆಟ್ಟೋಗೋದಿಲ್ಲ. ಹಸಿಕಾಯನ್ನು ಹಾಕೊಂಡ್ರೆ ಬೇಗ ಮಧ್ಯಾಹ್ನಕ್ಕೆ ಅದೇನಾಗುತ್ತೆ, ಹುಳಿ ಬರ್ತದೆ ಎಲ್ಲ. ಅದರಿಂದ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಅದನ್ನ ಬಾಡಿಸ್ಬೇಕು. ಕಾಯಿ ತುರಿ ಹಾಕಿದ್ಮೇಲೆ ಟೊಮೆಟೊ ಎಲ್ಲ ಮೆಣಸಿನಕಾಳು ಮತ್ತೆ ಅದೆಲ್ಲ ಸ್ವಲ್ಪ ಮೆತ್ತಗಾದಾಗ ಆಮೇಲೆ ಕಾಯಿ ತುರಿ ಹಾಕಿ 2 ನಿಮಿಷ ಹುರಿದು ಅದನ್ನ ಆರಕ್ ಬಿಡ್ಬೇಕು. ಆಮೇಲೆ ಇಡ್ಲಿ ಈ ಕಡೆ ಇದ್ರಲ್ಲಿ ಇಡ್ಲಿ ಬೆಂದಿರ್ತಕ್ಕಂಥ ಇಡ್ಲಿನ ನಮ್ಮ ಮನೆಯದ್ದು ಒಂದು ಬಾಕ್ಸ್ 2 ತಟ್ಟೆ ಇಡ್ಲಿ ಬಿಡಿಸ್ಕೊಂಡು, ನಾನು ಕೂಡ ಒಂದು ಪ್ಲೇಟ್ 4 ಇಡ್ಲಿ ಬಿಡಿಸ್ಕೊಂಡು ಅದನ್ನ ಹಾಕೊಂಡೆ ಬಾಕ್ಸ್ ತಗೊಂಡು ಇದನ್ನ ಆರಕ್ ಬಿಟ್ಟೆ. ಸ್ಟವ್ ಆಫ್ ಮಾಡಿ ಆರಕ್ ಬಿಡ್ಬೇಕು. ಆರಕ್ ಬಿಟ್ಟ ಮೇಲೆ ಚೆನ್ನಾಗಿ ಬೇಕು ಒಂದು ಉಪ್ಪು ಸ್ವಲ್ಪ ಸೇರಿಸ್ಕೊಂಡು, ಮೊದಲೇ ಹಾಕಿದೆ 2 ಉಪ್ಪನ್ನ, ಮತ್ತೆ ಬೇಕು ಅಂತ ಸೇರಿಸ್ಕೊಂಡು ಪುಡಿ ಉಪ್ಪನ್ನ ಅದನ್ನ ಚಟ್ನಿ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ನೋಡಿ. ಸ್ವಲ್ಪ ಜೀರಿಗೆ ಲಾಸ್ಟ್ ಅಲ್ಲಿ ಹಾಕಿ ಉಪ್ಪು ಅಷ್ಟು ಹಾಕೋದು ಹೊತ್ಕೊಂಡಿರತ್ತೆ ಅಂತೇಳಿ ಲಾಸ್ಟ್ ಅಲ್ಲಿ ಇಟ್ಟೆ ನಾನು ಜೀರಿಗೆನ. ಅದನ್ನೆಲ್ಲ ನೋಡಿ 2 ನಿಮಿಷ ಫ್ರೈ ಆಗೋ ತನಕ ಹುರಿಬೇಕು. ಕಾಯಿ ಹಸಿ ವಾಸನೆ ಹೋಗೋ ತನಕ, ಇಲ್ಲಾಂದ್ರೆ ಬೇಗ ಹುಳಿ ಬರುತ್ತೆ ಚಟ್ನಿ. ಅದರಿಂದ ಎಲ್ಲಾನು ಕೂಡ ಫ್ರೈ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿ ಹಾಕ್ಬಿಟ್ಟೆ. ಈ ತರ ಇಡ್ಲಿ ಬ್ಯಾಟ್ರಿ ಎಲ್ಲ ಬೆಂದಿತ್ತಲ್ಲ ಇದೆ ಅಂತ ಹೇಳಿ ಅದನ್ನ ತೆಗೆದ್ಬಿಟ್ಟು ಬಟ್ಟೆಗೆ ಕೈಗೆ ಅವೇಟ್ ಆಗುತ್ತೆ ಫುಲ್ಲು ಅಂತ ಸ್ವಲ್ಪ ಬಟ್ಟೆ ಹಿಡ್ಕೊಂಡು ಕೈಗೆ ನೀರು ಹಿಡ್ಕೊಂಡು ಕೈ ಒದ್ದೆ ಮಾಡಿದ್ರೆ
ಇದಾಗತ್ತಲ್ಲ, ಕೈ ಸುಡೋದಿಲ್ಲ. ನಂಗೂ ಕೂಡ ಬಿಸಿ ಜಾಸ್ತಿ ಬಿಸಿ ಇರೋ ಪದಾರ್ಥಗಳನ್ನ ಮುಟ್ಟೋದ್ರಿಂದ ಆಗಲ್ಲ. ಕೈ ಬೇಗ ಸುಟ್ಟೋಗುತ್ತೆ. ಸ್ಕಿನ್ನು ಮೊದ್ಲು ಇವಾಗ ಅಂತ ಮೊದ್ಲು ಒಂಥರ ಅಂತೇನಿಲ್ಲ, ನಾನು ಅವಾಗ್ನಿಂದನೂ ಅಷ್ಟೇ ಫುಲ್ ಸ್ಕಿನ್ ಸೆನ್ಸಿಟಿವ್ ಆದ್ರೆ ಒಂದ್ ಸ್ವಲ್ಪ ಬಿಸಿ ಹಾಕಿದ್ರು ಸಾಕು ನನಗೆ. ಏನಾಗುತ್ತೆ, ಕೈಗಳು ಬೊಬ್ಬೆ ಬರ್ತವೆ. ಅದನ್ನ ನಾನು ಯಾವ್ದೇ ಕಾರಣಕ್ಕೂ ಬರ್ದೆ ಅದೇ ಇದು ಮಾಡಲ್ಲ. ಅದಕ್ಕೆ ಇಡ್ಲಿ ಬೆಂದಿದೆ ಇಲ್ಲ ನೋಡ್ಲಿಕ್ಕೆ ಬೆರಳನ್ನ ಒಳಗಡೆ ಇದು ಮಾಡಿ ನೋಡ್ಬೋದು. ಇಲ್ಲಾಂದ್ರೆ ಒಂದ್ ಯಾವ್ದಾರು ಕಡ್ಡಿ ಗಿಡ್ಡಿ ಸ್ಟಿಕ್ ಅಲ್ಲಿ ಅದನ್ನ ಕಿತ್ ನೋಡಿದ್ರೆ ಗೊತ್ತಾಗತ್ತೆ. ಇವಾಗ ಬೆಂದಿದೆ ಅದು ಇಡ್ಲಿನ. ಇದನ್ನ ಆಫ್ ಮಾಡಿ ಒಂದೆರಡು ನಮ್ಮ ಮನೆಯವ್ರ ಬಾಕ್ಸ್ ಹಾಕ್ಲಿಕ್ಕೆ ಅಂತ ಹೇಳಿ ಕುತ್ಕೊಂಡು ಸ್ವಲ್ಪ ಆರಿದ ತಕ್ಷಣ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡು ಸಾಕು, ಕೈಗೆ ಬಂದ್ಬಿಡ್ತೇವೆ. ಯಾಕಂದ್ರೆ ನಾವು ಅದಕ್ಕೆ ಎಣ್ಣೆ ಸವರಿರ್ತೀವಿ. ಬೇರೆಯವರು ನಾನು ಫಸ್ಟ್ ಗೊತ್ತಿದ್ದೇನೆ ಏನ್ ಮಾಡ್ತಾ ಇದೆ, ಪ್ಲಾಸ್ಟಿಕ್ ಕವರ್ ಇತ್ತಲ್ಲ ಅದನ್ನ ಕಟ್ ಮಾಡಿ ಹಾಕಿ ಇಡ್ಲಿ ತಿಂತಾ ಇದೆ. ಅದು ಪ್ಲಾಸ್ಟಿಕ್ ಕರಗುತ್ತೆ, ಮತ್ತೆ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ನನಗ್ ಗೊತ್ತಾಗಿದ್ರೆ ನನ್ನ ಅಮ್ಮ ಮಾಡೋದು ಕೂಡ ನಾನು ಆ ರೀತಿ ಹಾಕ್ಲಿಕ್ಕೆ ಬಿಡೋದಿಲ್ಲ. ಮತ್ತೆ ನಾನು ಕೂಡ ಯಾವ್ದೇ ಕಾರಣಕ್ಕೂ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ನಾನು ಬಳಸೋದಿಲ್ಲ. ಅದಕ್ಕೆ ಮಾಮೂಲಿ ಎಣ್ಣೆನ ಹಾಕಿ ಅದ್ರ ಮೇಲೆ ಇಡ್ಲಿ ಹಾಕಿ ಬೆಟ್ಟನ್ನ ಹಾಕಿ ತುಂಬ್ಕೊತೀನಿ. ಎಲ್ಲಾನು ಕೂಡ ಬಾಕ್ಸ್ ಬಿಟ್ಟು ಮಾಡ್ಬೇಕಿತ್ತು. ಬಾಕ್ಸ್ ಕಟ್ಟಿದ್ಲಿನ ಟೈಮ್ ಆಗೋಗಿತ್ತು. 6:30 ಆಯ್ತು. ಈಗ ಟೈಮ್ ಆಗೋಯ್ತು. 20 ನಿಮಿಷದಲ್ಲಿ ಎಲ್ಲಾನು ಬಾಕ್ಸ್ ಹಾಕಿ ಅದನ್ನ ತುಂಬಿಟ್ಟು ನಾನು ಕೂಡ ಮಗ ತೊಳೆದು ಬಸ್ಮಾನ ಹಾಕಿದೆ. ಮತ್ತೆ ಹೋಗಿ ನಾನು ಯೂನಿಫಾರ್ಮ್ ಹಾಕೋಬೇಕಿತ್ತು ತೊಳ್ಗ ಹೋಗ್ಲಿಕ್ಕೆ. ಯೂನಿಫಾರ್ಮ್ ಹಾಕೊಂಡು ನನ್ಗೂ ಬಾಕ್ಸ್ ಎಲ್ಲ ತುಂಬ್ಕೊಂಡು ಹಾಕೊಂಡು ಅದನ್ನ ಬಿಡಿಸ್ಕೊಂಡು ನಮ್ಮ ಮನೆಯವ್ರಿಗೂ ಎಳ್ಳು ಮತ್ತೆ ಸುಸ್ಲು ಮಾಡ್ಕೊಳ್ಳಿಕ್ಕೆ ಪೂಜೆ ಮಾಡ್ಲಿಕ್ಕೆ ಎಳ್ಳು ಮತ್ತೆ ಬೆಲ್ಲನ ಕೊಡೋಕ್ ಹೋಗುದು. ಅವ್ರು ಬಾಕ್ಸ್ ಎಡ್ದಿಟ್ಬಿಟ್ಟು ಅದನ್ನ ಚಟ್ನಿ ಹಾಕಿಟ್ಬಿಟ್ಟು ಅದನ್ನ ಕೂಡ ಹಾಕ್ಬಿಟ್ಟು ಬೇಗ ತಗೊಂಡು ಗಾಡಿಲಿ ಕೂಡ ಬಂದ್ವಿ. ವೀಕ್ಷಕರೇ, ಏನು ಗೊತ್ತಾ, ನಾನು ಹೊಸದಾಗಿ ಚಾನಲ್ ಮಾಡಿದೀನಿ. ಹೆಂಗ್ ಬರುತ್ತೆ ಹಂಗೆ ನಾನು ವಿವರಣೆ ಕೊಟ್ಟಿದ್ ಮಾಡ್ತಾ ಇದೀನಿ. ಆದ್ರೆ ನನ್ನ ಚಾನಲ್ ನ ನೋಡಿದ ತಕ್ಷಣ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಏನ್ ಗೊತ್ತಾ, ನಾನು ಹೊಸದಾಗಿ ಚಾನಲ್ ಅಂದ್ರೆ ನನ್ನ ಹತ್ರ ಕಲೆ ಇದೆ ಅಂದ್ರೆ ತುಂಬಾ ಇದ್ ಮಾಡೋದಾಗಿರ್ಬೋದು, ತವಸ್ಕ ಮಾಡಿರೋದಾಗಿರ್ಬೋದು ಎಲ್ಲ ಇತ್ತು. ನನ್ನ ಫ್ರೆಂಡ್ ಹೇಳಿದ್ರು, ಯಾಕಷ್ಟೊಂದು ಚೆನ್ನಾಗಿ ಮಾಡ್ತೀಯಲ್ಲ, ನೀವ್ ಯಾಕೆ ಯೂಟ್ಯೂಬ್ ಇದ್ ಮಾಡ್ಬೋದು, ಏನೇನು ಬರ್ದಿದ್ರು ಬರೀ ಇದನ್ನೆಲ್ಲ ತೋರ್ಸ್ಕೊಂಡು ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾರೆ. ಆದ್ರೆ ನೀವು ಮಾಡು ನೋಡುವ ಸಕ್ಸಸ್ಫುಲ್ ಆಗುತ್ತೆ ಇಲ್ವೋ, ಯಾವ್ದೇ ಸೈಡ್ ಕೊಟ್ಟಿ ಹಾಗೆ ಇದೆ ಅಂತ ಹೇಳಿ ಅನ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ರು. ಅದನ್ನ ನನಗೆ ಯೂಟ್ಯೂಬ್ ಚಾನಲ್ನ ನನ್ನ ಮಗಳ ಸಹಾಯದಿಂದ ಅದನ್ನ ಓಪನ್ ಮಾಡ್ಕೊಂಡು ಇದ್ ಮಾಡ್ತೀನಿ. ಚಟ್ನಿಗೆ ಅದನ್ನ ಆರಿದ್ಮೇಲೆ ಅದನ್ನ ಬಿಸಿಯಲ್ಲಿ ತುರಿ ಇಟ್ಕೊಂಡಿದೀನಿ. ಈಗ ಅದಕ್ಕೊಂದು ಒಗ್ಗರಣೆ ಕೊಡ್ಲಿಕ್ಕೆ ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಕೂಡ ನಾನು ಬೆರೆಸಿಟ್ಟಿದ್ದೀನಿ. ಅದು ಬೇರೆ ಸಪ್ರೇಟ್ ನಾನು ಹಾಕಲ್ಲ. ಸ್ವಲ್ಪ ಹಿಂಗನ್ನ ಹಾಕಿ ಅದನ್ನ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಅದಕ್ಕೆ ಚಟ್ನಿ ಹಾಕಿಟ್ಟಿಟ್ಕೊಂಡಂತ ಟೊಮಾಟೊ ಚಟ್ನಿನ ಅದಕ್ಕೆ ಹಾಕೋದು. ಈಗ ಇಡ್ಲಿ ಜೊತೆ ತಿನ್ಲಿಕ್ಕೆ ಟೊಮಾಟೊ ಚಟ್ನಿ ರೆಡಿ ಆಗುತ್ತೆ. ಅದ್ರ ಜೊತೆ ನಾವು ಕಾಯಿನ ಉಳಿದಿರೋದ್ರಿಂದ ಮತ್ತೆ ಇಲ್ಲೊಂದು ಸ್ವಲ್ಪ ಕುದಿಸೋದ್ರಿಂದ ಮಧ್ಯಾಹ್ನ ಎಲ್ಲ ಸಂಜೆ ತನಕ ಇಟ್ಟು ಕೊಡೋದು ಏನೂ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದರಿಂದ ಸಂಜೆ ತನಕ ಬಳಸ್ಬೋದು. ಇದನ್ನ ಇಡ್ಲಿಗಾಗ್ಲಿ, ದೋಸೆಗಾಗ್ಲಿ, ರೊಟ್ಟಿ, ಚಪಾತಿ. ನಮ್ಮನೇಲಿ ಜಾಸ್ತಿ ರೊಟ್ಟಿ ತಿನ್ನಕ್ಕೆ ಇಷ್ಟಪಡ್ತಾರೆ, ರೈಸ್ ತಿನ್ನಕ್ಕೆ ಇಷ್ಟಪಡಲ್ಲ. ಆದ್ರೆ ಮಾಡ್ಲಿಕ್ಕೆ ನಂಗೆ ಟೈಮೇ ಸಿಗೋಲ್ಲ. ಟೈಮ್ ಇಲ್ಲದೆ ಇದು ಮಾಡೋದ್ರಿಂದ ಈಗ ಸಂಜೆ ಟೈಮು, ನಾನು ಬೆಳಗ್ಗೆ ಟೈಮು ರೈಸ್ ಐಟಮ್ನ ಮಾಡ್ಕೋತೀನಿ. ಬೆಳಿಗ್ಗೆ ತಿಂಡಿ ಪಲ್ಯ ಊಟಕ್ಕೆ ಹೇಳಕ್ಕೂ ಕೂಡ ಸಂಜೆ ಬಂದಾಗ ರೊಟ್ಟಿ ಚಪಾತಿ ಈ ಥರನ ಮಾಡ್ಕೊಡ್ತೀನಿ. ಎಲ್ಲರೂ ರೆಸಿಪಿಗಳನ್ನ ನೋಡಿದರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಈ ವಿಡಿಯೋ ಬಗ್ಗೆ ಏನಾದ್ರು ಕಮೆಂಟ್ ಮಾಡಿ, ಈ ಮೂಲಕ ನಾನು ಕೇಳ್ಕೊತೀನಿ. ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು ಅಂತ ಈ ಮೂಲಕ